ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ಶ್ರೀ ಹರ್ಷಿತ್ ಗೌಡ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ನಾನು ಕುರಿ ಸಾಕಾಣಿಕೆಯನ್ನು ಹೇಗೆ ಒಂದು ಉದ್ಯಮವಾಗಿ ನೋಡ್ತಾ ಇದ್ದೀನಿ ಅಂತ ಅವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಈಗ ಈ ರೀತಿಯ ಒಂದು ದೊಡ್ಡ ಶೆಡ್ ನಿರ್ಮಾಣ ಮಾಡಬೇಕಾದ್ರೆ ಇವರು ಯಾವ ರೀತಿ ಒಂದು ಪ್ಲ್ಯಾನನ್ನು ಮಾಡಿದ್ರು, ಯಾವ್ಯಾವ ಹಂತದಲ್ಲಿ ಏನೇನಿದೆ, ಅದಲ್ಲದೆ ಇವರು ನಾವು ಒಳಗಡೆ ಹೋಗಿ ನೋಡಿದಾಗ ಒಂದು ಕೋಣೆ ಥರನೇ ಮಾಡಿದರು. ಒಂದು 15 ಕುರಿಗಳಿಗೆ ಒಂದೊಂದು ಟಗರ್ ಥರ ಬ್ಯಾಚ್ ಮಾಡಿದರು. ಅದನ್ನು ಇವರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು, ಅದಾದಮೇಲೆ ಈ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಇವರ ಅನುಭವದ ಪ್ರಕಾರ ಏನೆಲ್ಲ ವ್ಯತ್ಯಾಸ ಅನಿಸುತ್ತೆ, ಕೊನೆಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಇವರು ಎಷ್ಟು ಬಂಡವಾಳ ಹಾಕಿದ್ದಾರೆ, ಇದಕ್ಕೆ ಎಷ್ಟು ಆದಾಯನ ತೆಗಿತಿದ್ದಾರೆ. ಅದಲ್ಲದೆ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ಅಂದರೆ ಸಣ್ಣ ಮರಿಗಳನ್ನು ತಂದು 1 ವರ್ಷಕ್ಕೆ ದೊಡ್ಡದು ಮಾಡಿ ಮಾರ್ತಾರೆ. ಇವರು ಬ್ರೀಡಿಂಗೋಸ್ಕರ ಮಾಡೋದ್ರಿಂದ ಇವರಿಗೆ ಎಷ್ಟು ವರ್ಷ ಕಾಯ್ಬೇಕು, ಇವರು ಎಷ್ಟು ವರ್ಷ ಆದಮೇಲಿಂದ ಇವರು ಆದಾಯವನ್ನು ಮಾಡ್ಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್, ಈಗ ನಿಮ್ಮದು ಬೆಳಗ್ಗೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಸರ್ ಇಲ್ಲಿ ಕೆಲಸ? ಸೊ ನಂದು ಬೆಳಗ್ಗೆ ಇಲ್ಲಿ 7 ಗಂಟೆಯಿಂದ ಕೆಲಸ ನನ್ನ ಶುರು ಆಗುತ್ತೆ. ಓಕೆ. ಸೊ 7 ಗಂಟೆಗೆ ನಾವು ಏನು ಮಾಡ್ತೀವಿ ಅಂತಂದರೆ ಫಸ್ಟು ಹಸಿ ತಿಂಡಿ ಹಾಕ್ತೀರಾ? ಹಸಿ ತಿಂಡಿ ಹಾಕ್ತೀವಿ ಅಂದರೆ ಕಾನ್ಸಂಟ್ರೇಷನ್ ಫೀಡ್ ಕೊಡ್ತೀವಿ. ಕಾನ್ಸಂಟ್ರೇಷನ್ ಫೀಡ್ ಅಂತಂದರೆ ನಾವು ಜೋಳ ಕೊಡ್ತೀವಿ. ಜೋಳ ಒಂದು ದಿವಸ ಹಿಂದೆ ನಾವು ನೆನೆಸಿರ್ತೀವಿ. ಸೊ 24 hours ನೆನೆಸಾದ್ಮೇಲೆ ಮೆಕ್ಕೆಜೋಳ ಅದನ್ನು ಜೋಳ ಕೊಡ್ತೀವಿ. ಆಮೇಲೆ ಉಳ್ಳಿ ಕೊಡ್ತೀವಿ. ಉಳ್ಳಿ ಏನು ಕೊಡ್ತೀವಿ ಅಂತಂದರೆ ಬೇಸಿಕಲಿ ನಮ್ಮ ಹತ್ರ ಎಲ್ಲ ಮರಿ ಹಾಕಿರೋ ಮರಿನೂ ಇರುತ್ತೆ. ಸೊ ಆ ಮರಿಗಳಿಗೂ ಹಾಲು ಚೆನ್ನಾಗಿ ಸಿಗಲಿ ಅನ್ನೋದು. ಆಮೇಲೆ ಪ್ರೆಗ್ನೆಂಟ್ ಇದ್ದರೆ ಮರಿಗಳು ಚೆನ್ನಾಗಿ ಕ್ವಾಲಿಟಿ ಬರ್ತವೆ. ಸೊ ಅದಕ್ಕೋಸ್ಕರ ನಾವು ಉಳ್ಳಿ ಯೂಸ್ ಮಾಡ್ತೀವಿ. ಸೊ ಅದು ಬಿಟ್ಟರೆ ನಾವು ಎಲೆ ಬೂಸ ಕೊಡ್ತೀವಿ. ಅದು ಬಿಟ್ಟರೆ ಕಡಲೆ ಹಿಂಡಿ ಕೊಡ್ತೀವಿ. ಆಮೇಲೆ ಕಡಲೆ ಒಟ್ಟು ಕೊಡ್ತೀವಿ. ಸೊ ಇಷ್ಟು 5 ಥರ ಮಿಶ್ರಣ ಮಾಡ್ತೀವಿ. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ 1% ನಾವೇನು ಹಾಕ್ತೀವಿ ಅದ್ರಲ್ಲಿ 1% ಆಫ್ ಇದನ್ನು ನಾವು ಮಿನರಲ್ ಮಿಕ್ಸರ್ ಮಿಕ್ಸ್ ಮಾಡ್ತೀವಿ. ಅದ್ರ ಜೊತೆ ಸ್ವಲ್ಪ ಕಲ್ಲುಪ್ಪು ನಾವನ್ನ ಮಿಶ್ರಣ ಮಾಡ್ತೀವಿ. ಇದೆಲ್ಲ ಅಂದರೆ ಒಂದು ಮೆಕ್ಕೆಜೋಳ ಜಾಸ್ತಿ ನಿಮ್ಮ? ಮೆಕ್ಕೆಜೋಳ ಮ್ಯಾಕ್ಸಿಮಮ್ ಮೆಕ್ಕೆಜೋಳ. ಓಕೆ. 170%. 70%. ಬಾಕಿ ಇನ್ನೆಲ್ಲ ಒಂದು 5% ಇನ್ನು 1% ನಾವು ಮಿನರಲ್ ಮಿಕ್ಸರ್ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಕಲ್ಲುಪ್ಪು ಯೂಸ್ ಮಾಡ್ತೀವಿ. ಅಂದರೆ ಕ್ವಾಲಿಟಿ ಆಫ್ ಮೇವು ಎಷ್ಟು ನಾವು ಚೆನ್ನಾಗಿ ಹಾಕ್ತೀವೋ ಅಷ್ಟು ಮರಿ ಕ್ವಾಲಿಟಿ ಆಗಿರುತ್ತೆ. ಸೊ ನಾವು ಏನಾದ್ರು ಕ್ವಾಲಿಟಿ ಕಮ್ಮಿ ನಾವು ಮಾಡ್ತೀವಿ ಅಂತ ನಾವು ಬರೀ ಜೋಳ ಕೊಟ್ವಿ, ಉಳ್ಳಿ ಕೊಟ್ವಿ, ಇನ್ನೊಂದೇನೋ ಕೊಡಲ್ಲ ಅಂದಾಗ ನಮ್ಗೆ ಕ್ವಾಲಿಟಿ ಆಫ್ ದಿ ಮರಿನೂ ಕಮ್ಮಿ ಬರುತ್ತೆ. ಸೊ ನಾವು ಈಗ ಬೇಸಿಕಲಿ ನಾವು ಮಾಡ್ತಿರೋದೇ ಬ್ರೀಡಿಂಗ್ ಪರ್ಪಸ್ಗೋಸ್ಕರ. ಸೊ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಏನಂತಂದ್ರೆ ಮರಿ ಚೆನ್ನಾಗಿ ಬರಬೇಕು ಅನ್ನೋದೇ ನಾವು ಮಾಡೋದು. ಸೊ ನಾವು ಎಷ್ಟು ಚೆನ್ನಾಗಿ ನಾವು ಇನ್ವೆಸ್ಟ್ಮೆಂಟ್ ಹಾಕಿ ನಾವು ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಮರಿಗಳು ಬರುತ್ತೆ. ಓಕೆ ಸರ್. ಸರ್, ಇದು ಬೆಳಗ್ಗೆದ್ದು ತಿಂಡಿ ಕಾನ್ಸಂಟ್ರೇಟೆಡ್ ಫುಡ್ ಆಯಿತು 7 ಗಂಟೆ. ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನಾವು 3 hour ಗ್ಯಾಪ್ ಕೊಡ್ತೀವಿ. ಸೊ 3 hours ಗ್ಯಾಪ್ ಕೊಡ್ತೀವಿ. 3 hours ಗ್ಯಾಪ್ ಕೊಟ್ಟಾದ್ಮೇಲೆ 10 ಗಂಟೆಗೆ ಸೈಲೇಜ್ ಮಾಡ್ತೀವಿ. ಸೈಲೇಜ್ ಕೊಡ್ತೀವಿ. ಏನಕ್ಕಂತಂದರೆ ಸೈಲೇಜ್ ಕೊಟ್ಟಾಗ ಎಲ್ಲ ಥರ ಅದರಲ್ಲಿ ಕ್ವಾಲಿಟಿ ಇರ್ತವೆ, ಒಂದು ಇದಿರುತ್ತೆ. ಸೊ ಅಂದರೆ ಒಂದು ಗ್ರೀನ್ ಫಾಡರ್ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ್ಯಕ್ಚುಲಿ ಫಸ್ಟು ನಾನು ಫಾರ್ಮ್ ಮಾಡ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ. ಅವಾಗ ನಾವು ಏನಂದ್ರೆ ಗ್ರೀನ್ ಫಾಡರ್ ಆ್ಯಕ್ಚುಲಿ ಬೆಳೆದಿದ್ವಿ. ಆ ಬೆಳೆದಿದ್ದನ್ನ ನಾವು ಅಡಿಕ್ವೇಟ್ ಆಗಿ ಬೆಳೆದ್ಬಿಟ್ಟಿದ್ವಿ, ಸಿಕ್ಕಾಪಟ್ಟೆ ಜಾಸ್ತಿ ಬೆಳೆದ್ಬಿಟ್ಟಿದ್ವಿ. ಸೊ ಅದೇನಾಯಿತು, ಫುಲ್ ನೀಟಾಗಿ ಕಟ್ ಮಾಡಿ ಕೊಡೋಕ್ಕಾಗ್ದಲ್ಲಿ ಎಲ್ಲ ಒಣಗೋಯ್ತು. ಸೊ ಈಗ ತಿರ್ಗಾ ಬೆಳ್ಕೊಂಡಿದ್ದೀವಿ. ಬಟ್ ಅದ್ರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, ಹಂಗಾಗಿ ನಾವು ಸೈಲೇಜ್ ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ ನಾವೇ ಸೈಲೇಜ್ ಮಾಡ್ಕೊತಾ ಇದ್ದೀವಿ. ಏನಕ್ಕಂದ್ರೆ ನಾವು ಕಾಸ್ಟ್ ಕಟ್ಟಿಂಗ್ ಮಾಡಬೇಕಾಗತ್ತೆ. ನಾವು ಹೊರಗಡೆಯಿಂದ ಪ್ರತಿ ಸತಿ ತಗೊಂಬಂದು ನಾವು ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ. ಸೊ ಈಗ ನಾವೇನು ಮಾಡ್ತೀವಿ, ನಾವೇ ಈಗ ಜೋಳ ಬೆಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ನಾವೇ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಸೊ ಪ್ರೋಸೆಸ್ ಮಾಡಿ ನಾವೇ ರೆಡಿ ಮಾಡ್ತೀವಿ. ಈಗ ಸದ್ಯಕ್ಕೆ ನನ್ನ ಹತ್ರ ಇರೋ ಸೈಲೇಜ್ ನೆಕ್ಸ್ಟ್ ತಿಂಗಳವರೆಗೂ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೈಲೇಜ್ ಆದಮೇಲೆ ಮತ್ತೆ ಸೈಲೇಜ್ ಆದಮೇಲೆ 5 ಗಂಟೆಗೆ ಉಳ್ಳಿ ಒಟ್ಕೊಟ್ಟು ಅಲ್ಲಿವರೆಗೂ ಗ್ಯಾಪ್ ಇರುತ್ತೆ. ಸೊ ಏನಕ್ಕಂದ್ರೆ ಬೆಳಗ್ಗೆ ಫೀಡ್ಸ್ ಹಾಕಿರ್ತೀವಿ, ಅದಾದಮೇಲೆ ನೀರು ಇರುತ್ತೆ. ಮತ್ತು ಇದು ಸ್ಟಾಲ್ ಫೀಡಿಂಗ್ ಆದ್ರಿಂದ ಅಂತ ಏನು ಅದಕ್ಕೆ ಫುಡ್ ಬೇಕು ಅಂತ ಇದು ಮಾಡಲ್ಲ. ಸೊ ನಾವು ಅದಾದಮೇಲೆ 5 ಗಂಟೆಗೆ ಫಸ್ಟ್ ಆ್ಯಕ್ಚುಲಿ ತೊಗರಿ ಒಟ್ಟು ಕೊಡ್ತಿದ್ವಿ. ಒಂದು ಸ್ವಲ್ಪ ಚೇಂಜಸ್ ಇರಬೇಕು ಮರಿಗಳಿಗೂ. ನಾವು ಒಂದನೇ ನಾವು
ಫೀಡ್ ಕೊಡೋಕ್ಕಾಗಲ್ಲ. ಈಗ ಡ್ರೈ ಫೀಡ್. ಸೊ ಫಸ್ಟ್ ತೊಗರಿ ಒಟ್ಟು ಕೊಡ್ತಿದ್ವಿ, ಒಣಮೇವು. ಅದಾದಮೇಲೆ ಸೋಯಾಬೀನ್ ಒಟ್ಟು ಕೊಡ್ತಿದ್ದೆ. ಸೊ ಈಗ 3ನೇ ಇದು ನಾನು ಹುಳ್ಳಿ ಒಟ್ಟು ಕೊಡ್ತಾ ಇದ್ದೀನಿ. ಅಂದರೆ ಸೀಸನಲ್ಲಿ ಏನು ಸಿಗುತ್ತೋ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಸೊ ನನಗೆ ಮುಂಚೆ ಸೀಸನಲ್ಲಿ ಚೆನ್ನಾಗಿ ನಂಗೆ ತೊಗರಿ ಒಟ್ಟು ಸಿಕ್ಕಿತ್ತು. ಸೊ ಅದನ್ನು ನಾನು ತರಿಸ್ಕೊಂಡು ಅದನ್ನು ಕೊಟ್ಟೆ. ಸೊ ಅದಾದ್ಮೇಲೆ ಸೋಯಾಬೀನ್ ಒಟ್ಟು ಬಂದಿತ್ತು, ಅದನ್ನು ತರಿಸ್ಕೊಂಡೆ. ಡಿಫ್ರೆನ್ಸ್ ಇದ್ರೆ ಮರಿ ಚೆನ್ನಾಗಿ ಬರ್ತವೆ ಅನ್ನೋದಷ್ಟೇ. ಒಂದೇ ಟೈಪ್ ಆಫ್ ಫುಡ್ಡು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಮರಿ ಮೇ ಬಿ ಒಂದೇ ಥರ ತಿನ್ಬೋದು ಅಂತ ನಾವು ಹೆಂಗೆ ಬೇರೆ ಬೇರೆ ಥರ ತಿನ್ನಬೇಕು ಅಂತ ಅನ್ಕೋತೀವಿ. ಆ ಥರ ಒಂದು ಮರಿಗೆ ಒಂದೇನೋ ಡಿಫ್ರೆಂಟ್ ಇರಲಿ ಅಂತ ಅಂದ್ಬಿಟ್ಟು ಬೇರೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ತಿರ್ಗಾ 9 ಗಂಟೆಗೆ ನೆಲ್ಲುಲ್ಲು ಹಾಕ್ಬಿಡ್ತೀವಿ. ನೆಲ್ಲುಲ್ಲು ಹುಲ್ಲು ಹಾಕಿದಾಗ ಅದಕ್ಕೆ ನೈಟ್ ಏನಕ್ಕಂದರೆ ವಾಪಸ್ಸು ನಾವು ತಿರ್ಗಾ ಫೀಡ್ ಹಾಕಿದಾಗ ಬೆಳಗ್ಗೆ ಹೆಚ್ಚು ಕಮ್ಮಿ 7 ಗಂಟೆ ಆಗುತ್ತೆ. ಸೊ ಆಲ್ಮೋಸ್ಟ್ ನಾವಿಲ್ಲಿ 5 ಗಂಟೆ ಕೊಟ್ಟಿರ್ತೀವಿ. ಆಲ್ಮೋಸ್ಟ್ ಒಂದು 14 hours ಗ್ಯಾಪ್ ಆಗುತ್ತೆ ಅನ್ನೋದು ಅಂದ್ಬಿಟ್ಟು ಒಂದು ಕಡಿಮೆ ಪ್ರಮಾಣದಿಂದ, ಜಾಸ್ತಿ ಪ್ರಮಾಣನೂ ಇಲ್ಲ. ಆಲ್ಮೋಸ್ಟ್ ನಾವೀಗ ನನ್ನ ಹತ್ರ ಈಗ 100+ ಮರಿಗಳಿದೆ. ಸೊ ಅದಕ್ಕೆಲ್ಲ ಸೇರಿಸಿ ಒಂದು ಪಿಂಡಿ ಹಾಕ್ತೀವಿ ಅಷ್ಟೇ. ತುಂಬ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತೀವಿ, ಅದನ್ನು ಸ್ವಲ್ಪ ಬಾಯಿ ಆಡ್ತಾ ಇರಲಿ, ಇದಾಗ್ತಿರಲಿ ಅನ್ನೋದಷ್ಟೇ, ಡೈಜೆಷನ್ ಚೆನ್ನಾಗಾಗಲಿ ಅಂತ. ಸೊ 1 ಟೈಮ್ ನಾವು ಗ್ರೀನ್ ಫಾಡರ್ ಕೊಟ್ಟರೆ 2 ಟೈಮ್ ನಾವು ಡ್ರೈ ಫಾಡರ್ಗೆ ಪ್ರಿಫರೆನ್ಸ್ ಮಾಡ್ತಾ ಇದ್ದೀವಿ. ಸೊ 1 ಟೈಮ್ ನಾವು ಕಾನ್ಸಂಟ್ರೇಷನ್ ಫೀಡ್ ಕೊಡ್ತೀವಿ. ಸೊ ಟೋಟಲ್ 4 ಟೈಮ್ಸ್ ನಾವು ಫುಡ್ ಕೊಡ್ತಾ ಇದ್ದೀವಿ. ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ ಸೈಲೇಜ್ ಕೊಡ್ಬೇಕಾದ್ರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹೈಡ್ರೋಫೋನಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಸೈಲೇಜ್ ಕೊಡ್ಬೇಕಾದ್ರೆ ಅದು ಸ್ವಲ್ಪ ಗ್ರೀನ್ ಫಾಡರ್ 2 ಇರೋದ್ರಿಂದ ಯೂಶಲಿ ಏನಂತಾರೆ ಅಂತಂದರೆ ನಮಗೆ ಡಾಕ್ಟ್ರುಗಳು ಸಜೆಸ್ಟ್ ಮಾಡಲ್ಲ. ಯೂಶಲಿ ಹೈಡ್ರೋಫೋನಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಫೇಲ್ಯೂರ್ ಆಗುತ್ತೆ, ಇದಾಗುತ್ತೆ ಅಂತ ಅಂತಾರೆ. ಬಟ್ ಏನಂತ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡಬಾರ್ದು ಹೈಡ್ರೋಫೋನಿಕ್ಸ್ನ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಾಗ ಚೆನ್ನಾಗಿ ಬರುತ್ತೆ ಮರಿಗಳು. ಹೈಡ್ರೋಫೋನಿಕ್ಸ್ ಯೂನಿಟಲ್ಲಿ ಏನೇನು ಬೆಳೆ ಹಾಕಿದ್ದಾರೆ? ನಾವು ಫುಲ್ ಬರೀ ಜೋಳನೇ ಹಾಕಿರೋದು. ಜೋಳ ಅಂದರೆ ನಾವು 8 ಡೇಸ್ ತಗೋತಾ ಇದ್ದೀವಿ. ಆಲ್ಮೋಸ್ಟ್ ಈಗ ನಾವು ಇವತ್ತು ನಾವು ಏನಾದ್ರು ಮೊಳಕೆ ಕಟ್ಟಿ ಇವತ್ತು ಹಾಕಿದ್ರೆ ಆಲ್ಮೋಸ್ಟ್ 8 ಡೇಸ್ ಆದಮೇಲೆ ನಾವು ಅದನ್ನು ತಗೋತೀವಿ. ನಾವು 8 ದಿವಸ ಬಿಟ್ಟಾಗ ನಮಗೆ 700 ಗ್ರಾಮ್ ನಾವು ಒಂದು ಕ್ರೇಟಿಗೆ 700 ಗ್ರಾಮ್ ಹಾಕ್ತೀವಿ. ಆಲ್ಮೋಸ್ಟ್ ಒಂದು 7.5-8 kg ಬರುತ್ತೆ. ಸೊ ನೆಕ್ಸ್ಟ್ ನಾನೇನು ಹೈಡ್ರೋಫೋನಿಕ್ಸ್ ಶುರು ಮಾಡಿದ ಉದ್ದೇಶ ಏನಂತಂದರೆ ಈ ಕಾನ್ಸಂಟ್ರೇಷನ್ ಫೀಡ್ ನಮಗೆ ತುಂಬ ಖರ್ಚು ಬರುತ್ತೆ. ಸೊ ನಾನೀಗ ರೀಸೆಂಟಾಗಿ ಶುರು ಮಾಡೋದ್ರಿಂದ ಒಂದೇ ಸತಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಹೈಡ್ರೋಫೋನಿಕ್ಸ್ ಕೊಡೋಕ್ಕೆ ಬರಲ್ಲ. ಹಂಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಟ್ಕೊಂಡು ಶುರು ಮಾಡಿ ಆಮೇಲೆ ಕಾನ್ಸಂಟ್ರೇಷನ್ ಫೀಡ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಫುಲ್ ಹೈಡ್ರೋಫೋನಿಕ್ಸೇ ಕೊಡೋಣ ಅಂತ ಅಂದ್ಬಿಟ್ಟು ಅನ್ನೋ ಉದ್ದೇಶಕ್ಕೋಸ್ಕರ ಹೈಡ್ರೋಫೋನಿಕ್ಸ್ ಶುರು ಮಾಡಿದ್ದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. Jain Irrigation Systems Limited,
ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಈಗ ಇದಕ್ಕೆ ವರ್ಷ ಪೂರ್ತಿ ಏನೇನು ವ್ಯಾಕ್ಸಿನ್ಗಳನ್ನು ಕೊಡ್ತೀರಾ ಸರ್? ಈಗ ನಾವು ಯಾವ್ಯಾವ ಸೀಸನಲ್ಲಿ ಯಾವ್ದಾವ್ದು ರೋಗ ಜಾಸ್ತಿ, ಅದಕ್ಕೆ ತಕ್ಕಂಗೆ ವ್ಯಾಕ್ಸಿನ್ಗಳನ್ನು ಏನು ಕೊಡ್ತೀರಾ? ಈಗ ಜನವರಿ ತಿಂಗಳಲ್ಲಿ ನಾವು PPR ಮಾಡಿಸಿದ್ವಿ. ಓಕೆ. ಸೊ ಈಗ ನಮಗೆ ಆಲ್ಮೋಸ್ಟ್ 3 months ಆಯಿತು ಜನವರಿಲಿ ಮಾಡಿಸಿರೋದು. ಸೊ ನಾವೀಗ ET + TT ಕೊಡಿಸ್ಬೇಕು. ಓಕೆ. ಸೊ 3 months, ಆಫ್ಟರ್ 3 months ಅದಾದಮೇಲೆ ತಿರ್ಗಾ ನೆಕ್ಸ್ಟ್ 3 months ಆದಮೇಲೆ HS ಅಂತ ಅಂದ್ಬಿಟ್ಟು ಕೊಡಿಸ್ತೀವಿ. ಸೊ ಮರಿಗಳು ಚೆನ್ನಾಗಿರ್ಬೇಕು ಅಂತಂದರೆ ನಾವು ಅದಕ್ಕೆ ಆದಂಥ ಏನು ಪ್ರೊಸೀಜರ್ ಇದೆಯೋ ಫಾಲೋ ಮಾಡಬೇಕು. ಹಂಗಂತ ಅಂದ್ಬಿಟ್ಟು ನಾವೇನು ಬೇರೆ ಬ್ರೀಡಿಂಗ್ ಚೆನ್ನಾಗಿ ಬರಲಿ ಅಥವಾ ಮರಿ ಇದು ಬರಲಿ ಅಂತ ಅಂದ್ಬಿಟ್ಟು ಏನು ನಾವು ಸ್ಟೆರಾಯ್ಡ್ಸು ಅಥವಾ ಮತ್ತೊಂದು ಇಂಜೆಕ್ಷನ್ ಅವೆಲ್ಲ ನಾವೇನು ಕೊಡ್ಸಲ್ಲ. ನ್ಯಾಚುರಲ್ ಇರುತ್ತೆ ಮರಿಗಳು. ಡಿವರ್ಮಿಂಗ್ 3 months once ಮಾಡ್ತೀವಿ. ಓಕೆ. 3 months once ಅಂತ ಡಿವರ್ಮಿಂಗ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಥವಾ ಕ್ವಾಲಿಟಿ ಆಫ್ ದ ಮರಿ ಚೆನ್ನಾಗಿ ಬರುತ್ತೆ. ಸೊ 3 months ಒಂದ್ಸತಿ ಡಿವರ್ಮಿಂಗ್ ಮಾಡ್ತೀವಿ. ಓಕೆ. 3 months ಒಂದು ಡಿವರ್ಮಿಂಗು, ಆಮೇಲೆ ವರ್ಷದಲ್ಲಿ 3 ರಿಂದ 4 ಸತಿ ವ್ಯಾಕ್ಸಿನ್. ಸರ್, ಇದರಲ್ಲಿ ಮುಖ್ಯವಾಗಿ ಈ ಬಂಡೂರು ಕುರಿಯಲ್ಲಿ ಈ ರೋಗ ಜಾಸ್ತಿ, ಇದ್ರ ಸ್ವಲ್ಪ ಇದನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಈ ಸೀಸನಲ್ಲಿ ಶೀತ, ನೆಗಡಿ, ಕೆಮ್ಮು ಹಿಂಗೇನಾದರೂ ಜಾಸ್ತಿ ಇದೆಯಾ ಇದ್ರ? ಹೌದು, ಒಂದು ಸ್ವಲ್ಪ ಅಂದರೆ ನಾವು ಚಳಿಗಾಲ ಬಂದಾಗ ಸ್ವಲ್ಪ ನೆಗಡಿ, ಶೀತ ಸ್ವಲ್ಪ ಜಾಸ್ತಿ ಇರುತ್ತೆ, ಜ್ವರ ತುಂಬ ಜಾಸ್ತಿ ಬರ್ತಿರುತ್ತೆ. ಈಗ ನಾವು ಬೇಸಿಗೆಯಲ್ಲಿ ಶೀಟ್ ಹಾಕಿದ್ದೀವಿ. ಈ ಶೀಟ್ ಒಂದು ಸ್ವಲ್ಪ ಏನಾದ್ರು ಕಾವಾದಾಗ್ಲೂ ಅದಕ್ಕೆ ಸ್ವಲ್ಪ ಹೀಟಾಗಿ ಜ್ವರ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಾವು ಅದಕ್ಕೆ ಒಂದು ಸ್ವಲ್ಪ ಹೀಟ್ ಆಗದೆ ಇರೋ ಥರ ವೆಂಟಿಲೇಷನ್ ಆಡೋ ಥರ ನಾವು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಚಳಿಗಾಲದಲ್ಲಿ ನೆಗಡಿ ಆಗಲಿ ಇದಾಗಲಿ ಬರುತ್ತೆ. ಸೊ ಅದಕ್ಕೆ ನಾವೇನಂದರೆ ನಮ್ಮ ಹತ್ರ ಕೆಲವೆಲ್ಲ ನಮ್ಮ ಡಾಕ್ಟ್ರುಗಳಾಗಿರ್ಬೋದು, ನಮ್ಮ ಸ್ನೇಹಿತರು ಸ್ವಲ್ಪ ಎಲ್ಲ ನಮಗೇನೇನು ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಂಜೆಕ್ಟ್ ಮಾಡಿ ನಾವು ಕೊಡ್ತೀವಿ ಮರಿಗಳಿಗೆ. ಓಕೆ ಸರ್, ಈಗ ನೀವು ಬ್ರೀಡಿಂಗೋಸ್ಕರ ಮಾಡಿದಿರಿ. ಇವಾಗ ನೀವು ಹೇಳಿದ್ರಿ 2 ವರ್ಷ ಆದಮೇಲೆ ಮರಿಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಮಾರ್ತೀರಾ ಅಂತೇಳಿ. ಯೂಶ್ವಲಿ ಫಸ್ಟ್ ಬಂಡವಾಳ ಎಷ್ಟಾಗಿರುತ್ತೆ? ಬರೀ ಕುರಿದಷ್ಟೇ ಹೇಳಿ, ಬೇರೆದೆಲ್ಲ ಆಮೇಲೆ ಸೇರಿಸೋಣ ಸರ್. ಓಕೆ. 65 ಮರಿ ನಾನು ತಂದಿದ್ದೆ ಸ್ಟಾರ್ಟಿಂಗ್ ಅಂತಲ್ಲ, ಅಂದರೆ ಬೇಸ್ ಅಂದರೆ ಫಸ್ಟ್ ಒಂದು 5 ಮರಿ ತೊಗೊಂಬಂದೆ. ಓಕೆ. ಅದಾದಮೇಲೆ 15 ಒಂದು ಬ್ಯಾಚ್ ತೊಗೊಂಬಂದೆ. ರೈತರ ಹತ್ರನೇ ಪರ್ಚೇಸ್ ಮಾಡಿದ್ದು. ಫಸ್ಟ್ 5 ತಗೊಂಡಿದ್ದು ರೈತರ ಹತ್ರನೇ, ಮಳವಳ್ಳಿ ಒಂದು ಗ್ರಾಮದಲ್ಲಿ ತಗೊಂಬಂದಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಅದು ಮಳವಳ್ಳಿಲೇ ತಗೊಂಡಿದ್ದು. ಬಂಡೂರು ಒಳ್ಳೆ ಬ್ರೀಡ್ ಇದ್ದಿದ್ದು ಮಳವಳ್ಳಿ ಅಕ್ಕಪಕ್ಕ ಆಸುಪಾಸು ಎಲ್ಲ ಚೆನ್ನಾಗಿರೋ ಸಿಗ್ತವೆ. ಸೊ ಅದನ್ನು ರೈತರ ಹತ್ರ ಫಸ್ಟ್ ಇನ್ನೂ ಒಂದು 15 ತಗೊಂಬಂದ್ವಿ. ಅದಾದಮೇಲೆ 15, ಆಮೇಲೆ ಒಂದು 10 ಗುಂಡ್ಲುಪೇಟೆಯಿಂದ ತಗೊಂಬಂದ್ವಿ. ಸೊ ಆ ಥರ 4 ಬ್ಯಾಚಲ್ಲಿ ಒಂದು 15 ಮರಿನ ತಗೊಂಬಂದ್ವಿ. 15 ಮರಿ ಒಂದೊಂದು ಟಗರು ಸಿಕ್ಕಿದಾಗ ಎಲ್ಲ ಚೆನ್ನಾಗಿರೋ ಎಲ್ಲಿ ಸಿಗುತ್ತೋ ರೈತರ ಹತ್ರ, ಎಲ್ಲಿ ಒಳ್ಳೆ ಕ್ವಾಲಿಟಿ ಅನಿಸುತ್ತೋ ಅಂತ ಹತ್ರ ನಾವು ಮರಿಗಳನ್ನೆಲ್ಲ ತಗೊಂಬಂದಿದ್ದೀವಿ. ನಮಗೆ ಈಗ ಓವರಾಲ್ ಕಾಸ್ಟ್ ನಮಗೆ ಈಗ ಓವರಾಲ್ ನಾವು ತಗೊಂಡ್ರೆ ನಂಗೆ ಹೆಚ್ಚು ಕಮ್ಮಿ ಒಂದು 8 ಲಕ್ಷದವರೆಗೂ ಬಂಡವಾಳ ಹಾಕಿದ್ದೀವಿ. ಓಕೆ. ಮರಿಗಷ್ಟೇ? ಓಕೆ. ಒಂದು 8 ಲಕ್ಷದವರೆಗೂ ಬಂಡವಾಳ ಆಗುತ್ತೆ. ನಾವು ಬ್ರೀಡರ್ಸ್ಗೆ ಸಪ್ರೇಟು ಬ್ರೀಡಿಂಗ್ ನಾವು ಯಾವ ಥರ ಅಂದರೆ ನಮಗೆ ಟಗರುಗಳು ಬೇರೆ ಬೇರೆ ಥರ ಸಿಗುತ್ತೆ. ಒಳ್ಳೆ ಚೆನ್ನಾಗಿರೋ ಟಗರು ಅಂತಂದರೆ ಒಳ್ಳೆ ಕ್ವಾಲಿಟಿ ಬೇಕು ಅಂತಂದ್ರೆ ಒಂದು ಮಿನಿಮಮ್ ಒಂದು 30ರಿಂದ ಶುರು ಆಗುತ್ತೆ. ಅದ್ರ ಮೇಲೆ ನಾವು ಪರ್ಚೇಸ್ ಮಾಡ್ತೀವಿ. ಓಕೆ. ಅಂದರೆ ಒಂದು ಟಗರಿಗೆ ಏನೂ ಇಲ್ಲ ಅಂದರೆ 30,000ದಿಂದ 1,00,000ವರೆಗೂ 1 ಲಕ್ಷದವರೆಗೂ ಆಗುತ್ತೆ. ನಮ್ಮ ಹತ್ರ ಈಗ ಅಟ್ ಪ್ರೆಸೆಂಟ್ 30ರಿಂದ 45,000ವರೆಗೂ ಇದೆ. 95,000 ಒಂದು ಡಾರ್ಫರ್ ಇದೆ. ಬಟ್ ಡಾರ್ಫರ್ಗೆ ಅದು ಸಪ್ರೇಟ್ ಇಲ್ಲ, ಅದು ನಾವು ಬಂಡೋರ್ಗೆ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಅದೇ ಬೇರೆ, ಇದೆ ಬೇರೆ ಕ್ಯಾಟಗರಿ. ಓಕೆ ಸರ್. ಈಗ ಒಟ್ಟಾರೆಯಾಗಿ 3ನೇ ವರ್ಷದಿಂದ ನೀವು ಮರಿಗಳನ್ನು ಮಾರಾಟ ಮಾಡ್ತೀರಾ? ಈಗ ಸ್ವಲ್ಪ ಮರಿಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ. ಅಂದರೆ ಈಗ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡೋರಾಗಿರ್ಬೋದು, ಯೂಶಲಿ ನಾನು ಮರಿ ಮಾರ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಇಟ್ಕೊಂಡು ಮಾರಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಈಗ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡೋರು ಏನು ಮಾಡ್ತಾರೆ ಅಂತಂದರೆ ಮರಿಗಳು ಚೆನ್ನಾಗಿದೆ ಕೊಡಿ ಅಂತಾರೆ. ನಾವು ಮಾಡಿರೋದು ಪರ್ಪಸ್ಸು ಬಿಸ್ನೆಸ್ಗೋಸ್ಕರನೇ. ಯಾರು ಬಿಸ್ನೆಸ್ ಲಾಸ್ ಆಗಬೇಕು ಅಥವಾ ಇದು ಮಾಡಬೇಕು ಅನ್ನೋ ವಿಚಾರಕ್ಕೆ ಯಾರು ಮಾಡೋಕ್ಕೆ ಹೋಗಲ್ಲ. ಸೊ ಮರಿ ಬಂದಾಗ ಚೆನ್ನಾಗಿದೆ ಅಂತ ಅಂದಾಗ ನಾವು ಕೊಡಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇರೋದೇನೆ ಅದು
ಇವತ್ತಿದ್ರು ನಾವು ಮಾರಬೇಕು, ನೆಕ್ಸ್ಟ್ 1 ವರ್ಷ ಆದ್ರೂ ಮಾರಬೇಕು. ಬಂದಾಗ ಯಾರು ಬಂದಾಗ ನಮ್ಗೆ ಏನಾದ್ರು ಮರಿಗಳು ಬೇಕು ಅಂತಂದಾಗ ಯೂಶಲಿ ನನ್ನ ಹತ್ರ ಈಗ ರೀಸೆಂಟ್ ಆಗು ನನಗೊಂದು 8 ಮರಿ ಸೇಲ್ ಆಯ್ತು. ಒಂದ್ ಮರಿ ಎಷ್ಟಕ್ಕೆ ನೀವು ಇಲ್ಲಿ ಕೊಡ್ತಾ ಇದ್ದೀರಾ? ಸೊ ನಾವು ಇಷ್ಟು ತಿಂಗಳಿಗಂತ ಫಿಕ್ಸ್ ಮಾಡ್ತೀರಾ? ಇಲ್ಲ 3 ತಿಂಗಳ ಮೂರು ತಿಂಗಳು ಮರಿಗೆ ನಾವು ಫೀಮೇಲ್ ಆದ್ರೆ 9,000, ಮೇಲ್ ಆದ್ರೆ 11,000. ನಾವು ಅಷ್ಟು ಅದೇ ಕ್ವಾಂಟಿಟಿ ನಾವು ಸೇಲ್ ಮಾಡ್ತಿರೋದು. ನೆಗೋಸಿಯೇಷನ್ ನಾವು ಒಂದು 500,000 ಹಿಂದೆ ಮುಂದೆ ಆಗ್ಬೋದು, ನಾವು ಅದಕ್ಕೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಏನಕ್ಕಂದ್ರೆ ತಗೊಂಡೋಗೋರು ಎಲ್ಲ ರೈತರೇ ಆಗಿರೋದ್ರಿಂದ ನಾವು ನಮ್ ಕನ್ಸೆಷನ್ ಮಾಡ್ಲೇಬೇಕಾಗತ್ತೆ, ನಾವು ಕೊಡ್ಲೇಬೇಕಾಗತ್ತೆ. ಮತ್ತೆ ನಾವು ಈ ಬಿಸ್ನೆಸ್ ಅಲ್ಲಿ ಲಾಂಗ್ ಟ್ರೇಡ್, ಈ ಬಿಸ್ನೆಸ್ ಮಾಡೋದೇ ಲಾಂಗ್ ಟರ್ಮ್ಗೋಸ್ಕರ. ಈಗ ನಾವು ಶಾರ್ಟ್ ಟರ್ಮ್ ಅಲ್ಲಿ ಇವತ್ತು ಮುಗಿಸ್ಬೋಣ ಅಂತಂದ್ರೆ ಇಲ್ಲ ಗುರು ನಾನು ಇಷ್ಟಕ್ಕೆ ಕೊಡೋದು ಅಂತ ಹೇಳ್ಬೋದು. ಬಟ್ ಇದು ಲಾಂಗ್ ಟರ್ಮ್ ಪ್ರೋಸೆಸ್ ಆದ್ರಿಂದ ನಾವು ನೆಗೋಸಿಯೇಷನ್ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕಾಗುತ್ತೆ. ಓಕೆ ಸರ್. ಸರ್, ಈಗ ಒಟ್ಟಾರೆಯಾಗಿ 2 ವರ್ಷದವರೆಗೂ ನಿಮ್ಗೆ ಏನೂ ಆದಾಯ ಇಲ್ಲ? ಹೌದು, ಏನು ಆದಾಯ ಇರಲ್ಲ. ಓಕೆ. ಅಂದ್ರೆ ಅಲ್ಲಿ 2 ವರ್ಷದವರೆಗೆ ಎಷ್ಟೆಲ್ಲ ಖರ್ಚು ಬರುತ್ತೆ ಸರ್? ಶೆಡ್ ಹಿಡಿದು ಆಮೇಲೆ ಶೆಡ್ಡಿಗೆ ನೀವು ಹೇಳಿದ್ರೆ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ರಿ ಅಂತ. ಎಷ್ಟಾಯ್ತು ಶೆಡ್ಡಿಗೆ? ಸರ್, ಶೆಡ್ಡಿಗೆ ನಂಗೆ ಟೋಟಲ್ 13 ಲಕ್ಷದವರೆಗೂ ಆಗಿದೆ. 13 ಲಕ್ಷ ಶೆಡ್, ಆಮೇಲೆ ಒಂದು 10 ಲಕ್ಷ ಮರಿಗಳು. 10 ಲಕ್ಷ ಮರಿಗಳಾಗಿದೆ. ಅಂದ್ರೆ ಅದು ಬಿಟ್ಟು 3 ಲಕ್ಷ ಆಯ್ತು. ಅಲ್ಲಿಗೆ ನಮ್ಗೊಂದು ತಿಂಗಳ ಒಂದು 15ರಿಂದ 16,000 ಕಾನ್ಸಂಟ್ರೇಷನ್ ಫೀಡ್ ಬೇಕು. ಓಕೆ. 16,000 ಕಾನ್ಸಂಟ್ರೇಷನ್ ಫೀಡ್ ಬೇಕು. ಅದು ನಾವು ವರ್ಷಕ್ಕೆ ತಗೊಂಡ್ರೆ ನಮ್ಗೆ ಹೆಚ್ಚು ಕಮ್ಮಿ 1,80,000 ಆಗುತ್ತೆ. ಹೆಚ್ಚು ಕಡಿಮೆ 2 ಲಕ್ಷ ಆಗುತ್ತೆ. 25 ಲಕ್ಷ ಆಯ್ತು ಅಲ್ಲಿಗೆ. 25 ಲಕ್ಷ ಆಯ್ತು. 25 ಇನ್ನೊಂದು ವರ್ಷಕ್ಕೆ ಅದನ್ನು ಫಾರ್ವರ್ಡ್ ಮಾಡಿದ್ರೆ 27. ಅಂದ್ರೆ ನಮ್ಗೆ ಏನಕ್ಕೆ ಈಗ ಕೇಳ್ಬೋದು 15-16,000 ಏನಕ್ಕೆ ಬೇಕು ಅಂತ. ಮರಿಗಳು ಜಾಸ್ತಿ ಆದಷ್ಟು ನಮ್ಗೆ ಕಾಸ್ಟ್ ಆಫ್ ಫೀಡ್ ಜಾಸ್ತಿ ಆಗುತ್ತೆ. ಸೊ ಮೇಜರ್ ನಾವು ಕೂಡು ಮನೆಯಲ್ಲೇ ಸಾಕಾಣಿಕೆ ಮಾಡ್ತೀನಿ, ಅದೇ ಪ್ರಾಬ್ಲಮ್. ಯಾಕಂದ್ರೆ ನಾವು ಆಹಾರ ಎಷ್ಟು ಕೊಡ್ತೀವಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಇದು ಮಾಡಿ. ನಂದೀಗ ಟಿಲ್ ಡೇಟ್ವರೆಗೂ ಆಲ್ಮೋಸ್ಟ್ ಒಂದು 30 ಲಕ್ಷವರೆಗೂ ಕ್ರಾಸ್ ಆಗಿದೆ. ಓಕೆ. 30 ಲಕ್ಷ ಕ್ರಾಸ್ ಆಗಿದೆ ಆಲ್ರೆಡಿ. ಅಂದ್ರೆ ನನ್ನ ಹತ್ರ ಈಗ ಡಾರ್ಫರ್ ಇರೋದ್ರಿಂದ ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಬರೀ ಬಂಡೂರು ತಳಿ ಲೆಕ್ಕ ಹಾಕೊಂಡ್ರೆ ನೀವು ಹೇಳ್ದಂಗೆ 26-27 ಲಕ್ಷದವರೆಗೂ ಆಗಿದೆ. ಸೊ ಇಲ್ಲಿವರೆಗೂ ಒಂದು 5 ಟನ್ ಸೈಲೇಜ್ ತಂದಿದ್ದೀನಿ. ಸೊ ಅದ್ರ ಜೊತೆ ನಾವು ಬೇರೆ ಎಲ್ಲ ಹುಲ್ಲು ಅದು ಇದೆಲ್ಲ ಕೊಡೋದ್ರಿಂದ ಸ್ವಲ್ಪ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಓಕೆ. ಇಲ್ಲಿವರೆಗೆ ಎಷ್ಟು ಆದಾಯ ಮಾಡಿದ್ರಿ ಸರ್? ಎಷ್ಟು ಮರಿ ಕೊಟ್ಟಿದ್ರೆ ಹೇಗೆ? ಸರ್, ಇಲ್ಲಿವರೆಗೂ ನಾನು ತುಂಬ ಕಮ್ಮಿ ಪ್ರಮಾಣದಲ್ಲೇ ಮರಿ ಕೊಟ್ಟಿರೋದು. ನಾನೀಗ ಹೇಳ್ದಂಗೆ ನಾನು ಶುರು ಮಾಡಿದ 1 ವರ್ಷ ಆಯಿತು ಕರೆಕ್ಟಾಗಿ. ನನ್ನ ಹತ್ರ ಬಂದು ನನ್ನ ಹತ್ರನೇ ಕ್ರಾಸ್ ಆಗಿ ಬ್ರೀಡ್ ಆಗಿರೋ ಮರಿನ ನಾನೀಗ ಆಲ್ಮೋಸ್ಟ್ ಈಗ 3 ಮಂತ್ಸ್ ಆಗಿರೋ ಮರಿಗಳು ನಾನು ಕೊಟ್ಟಿರೋದು. ಈಗ ನಾನು ಒಂದು ಸದ್ಯಕ್ಕೆ ಒಂದು 15-16 ಮರಿ ನನ್ನ ಫಾರ್ಮಿಂದ ಆಚೆ ಹೋಗಿದೆ. ಸರ್, ಈಗ ಒಟ್ಟಾರೆಯಾಗಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ವರ್ಷಕ್ಕೆ? ನಾವು ಎಷ್ಟು, ಯಾಕಂದ್ರೆ ಬಂಡವಾಳ ಸಿಕ್ಕಾಪಟ್ಟೆ ಹಾಕಿದ್ದೀವಿ, 30 ಲಕ್ಷ ಮೇಲೆ. ಹೌದು. ಎಷ್ಟು ಎಕ್ಸ್ಪೆಕ್ಟೆಡ್ ಇದೆ ಸರ್ ವರ್ಷಕ್ಕೆ? ಇಷ್ಟು ಆದಾಯ ಬಂದರೆ ನಂಗೆ ವರ್ಕೌಟ್ ಆಗೋದು? ಈಗ ನಾನು ಅದೇ ಈಗ ಏನಂತ ನನ್ನ ಹತ್ರ ಈಗ ಒಂದು 70-75 ಮರಿ ಇದೆ. ಆ್ಯಕ್ಚುಲಿ ಬಿಸ್ನೆಸ್ ಮಾಡ್ಬೋದು, ಏನಂತ ಏನಿದ್ದಿಲ್ಲ. ಬಟ್ ಏನಂತಂದರೆ ಮ್ಯಾಕ್ಸಿಮಮ್ ನಾವೇ ಬೆಳ್ಕೋಬೇಕು. ನಾವು ಬೆಳ್ಕೊಂಡಾಗ ಕಾಸ್ಟ್ ಕಮ್ಮಿ ಆಗುತ್ತೆ. ನಾವು ವರ್ಷಕ್ಕೆ ನಮಗೊಂದು ಈಗ ನನ್ನ ಹತ್ರ ಒಂದು 70-80 ಮರಿ ಇರೋದ್ರಿಂದ ಒಂದು 70-80 ಮರಿ ಸಿಕ್ಕಿದ್ರೆ ಒಂದು 8,000 ರೂಪಾಯಿನಾಗ ನಾವು ಸೇಲ್ ಮಾಡಿದ್ರೆ ಒಂದು ಆ್ಯಾವ್ರೇಜ್ ನಮಗೊಂದು 5,500-6 ಲಕ್ಷ ಬರುತ್ತೆ. ಸೊ ಅದರಲ್ಲಿ ನಾವೇನೋ ಕಾನ್ಸಂಟ್ರೇಷನ್ ಫುಡ್ಡು ಅಥವಾ ನಾವು ಸೈಲೇಜ್ ನಾವೇ ಬೆಳ್ಕೊತಾ ಇದ್ದೀವಿ. ಸೊ ಅದನ್ನೆಲ್ಲ ಕಟ್ ಮಾಡಿದ್ರೆ ನಮಗೊಂದು 1.5 ಲಕ್ಷ ನಾವು ಕಚ್ಕೊಳ್ಳಿದ್ರು 4 ಲಕ್ಷ ನಮ್ಗೆ ಇನ್ಕಮ್ ಇದೆ. 4 ಲಕ್ಷದವರೆಗೆ 4 ಲಕ್ಷದವರೆಗೆ ಇನ್ಕಮ್. 3-4 ವರ್ಷ ಕಷ್ಟಪಡ್ಬೇಕು. 3-4 ವರ್ಷ ಕಷ್ಟಪಡಬೇಕು. ಬಟ್ ಏನಂತಂದ್ರೆ ಈಗ ಜನ ಕೇಳ್ಬೋದು 30 ಲಕ್ಷ ಹಾಕಿ 4 ಲಕ್ಷ ಮಾಡೋಕ್ಕೆ ನೀವೇ ಬೇಕು. ಸರ್, ಇದು ಬಂಡವಾಳ ಹಾಕಿರೋದು. ನಾವು ಬಿಸ್ನೆಸ್ಗೆ ನಾವು ಏನೇ ಶುರು ಮಾಡಬೇಕು ಅಂದರೆ ಬಂಡವಾಳ ಬೇಕು. ಬಂಡವಾಳ ಇಲ್ದಲೆ ಸುಮ್ಮನೆ ಒಂದು ಯಾವುದೋ ಒಂದು ಗುಡ್ಸ್ಲು ಕಟ್ಕೊಂಡು ಮಾಡ್ತೀವಿ ಅಂತಂದರೆ ಮರಿನೂ ಅಷ್ಟು ಪ್ರೊಸೆಸ್ ಅಂದರೆ ಮರಿನೂ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂತಲ್ಲ. ಬಟ್ ಏನಂತಂದರೆ ಕ್ವಾಲಿಟಿ ನಾವು ಈಗ ನೋಡಿ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲೊಂದು 200 ಮರಿವರೆಗೂ ನಾನು ಸ್ಟೋರೇಜ್ ಮಾಡ್ಕೋಬೋದು ಅಟ್ ಪ್ರೆಸೆಂಟ್ ನಾನು ಮಾಡಿರೋ ಜಾಗದಲ್ಲಿ. ಸೊ ಫಸ್ಟ್ ನಾನೇನು ಅನ್ಕೊಂಡೆ ಅಂತಂದರೆ ನಾನೊಂದು 2 ವರ್ಷ ಬ್ರೀಡಿಂಗ್ ಮಾಡಿ ಅದೇ ಮರಿಗಳು ಇಟ್ಕೊಂಡು ಮಾಡೋಣ ಅಂತ ಅನ್ಕೊಂಡೆ. ಸೊ ರೈತರುಗಳು ಮರಿ ಚೆನ್ನಾಗಿದೆ ತಗೊಂಡು ಹೋಗ್ತೀವಿ ಅಂದಾಗ ನಾವು ಕೊಡಲ್ಲ ಅಂತ ಹೇಳಕ್ ಬರಲ್ಲ. ಸೊ ಅವಾಗ ಈಗ ಕೊಡ್ತಿರೋದ್ರಿಂದ ನನಗೆ ಮರಿ ಸ್ವಲ್ಪ ಕಮ್ಮಿ ಆಗ್ತಿರ್ಬೋದೇನೋ ಅಷ್ಟೇ. ಬಟ್ ಅಂದರೆ ನೆಕ್ಸ್ಟ್ ಬ್ರೀಡಿಂಗಿಗೆ ಈಗ ಆಲ್ರೆಡಿ ರೆಡಿ ಇದ್ದಾವೆ. ಈಗ ಆಲ್ರೆಡಿ ಇಲ್ಲಿ ಈ ಕಡೆ ಒಂದು 15 ಮರಿ ಇನ್ನೊಂದು ಬ್ಯಾಚ್ ಇದೆ, ಈ ಕಡೆ ಇನ್ನೊಂದು 15 ಮರಿ ಒಂದು ಬ್ಯಾಚ್ ಇದೆ. ಸೊ ಈಗ ಒಂದು ಆಲ್ಮೋಸ್ಟ್ ಒಂದು 60 ಮರಿ ಪ್ರೆಗ್ನೆಂಟ್ ಆಗಿದೆ. ಸೊ ರೆಡಿ ಬ್ಯಾಕ್ ಟು ಬ್ಯಾಕ್ ಇದೆ, ಈಗ ಏನು ತೊಂದರೆ ಇಲ್ಲ. ಹಾಗಾಗಿ ನೀವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡೆ ಮಾಡ್ತಾ ಇದ್ದೀವಿ. ಹೌದು
ಸರ್ ಎಡಿಷ್ನಲಿಗೆ ಈಗ ಡಾರ್ಪರ್ ಇದೆ ಅಂತ ಹೇಳಿದ್ರಿ, ಅದು ಏನಕ್ಕೋಸ್ಕರ ತಂದಿದ್ದು? ಅದು ನಮ್ಮ ಇದಕ್ಕೋಸ್ಕರ ಅಷ್ಟೇನೆ. ಅದರಲ್ಲಿ 2 ಇದಾವೆ ಸರ್, ಒಂದು ಕರಿ ಮುಖ ಇರೋದು, ಒಂದು ಹೌದೌದು. ಅದರಲ್ಲಿ 2 ಇದೆ, ಒಂದು ಬ್ಲ್ಯಾಕ್ ಹೆಡ್ ಒಂದು ವೈಟ್ ಹೆಡ್ ಇದೆ. ಅಂದ್ರೆ ಒಂದು 2 ವೈಟ್ ಹೆಡ್ ಇದೆ, ಒಂದು ಬ್ಲ್ಯಾಕ್ ಹೆಡ್ ಇದೆ. ಅಂದ್ರೆ ಬೇಸಿಕಲಿ ಅದು ನಮ್ಮ ಒಂದು ಫಾರ್ಮ್ಗೆ ಒಂದು ಇರಲಿ ಅಂತ ಅಂದ್ಬಿಟ್ಟು. ಅದೇ ಏನಂತಂದ್ರೆ ಖರ್ಚು. ಈಗ ನಾವು ಬಂಡೂರು ತಳಿ ಮಾಡ್ತಿರೋದ್ರಿಂದ ನಾನು ಫಸ್ಟ್ ಏನು ಅನ್ಕೊಂಡೆ ಅಂದ್ರೆ ಫಸ್ಟ್ ಒಂದು 4-5 ಮರಿ ಇರಲಿ ಒಂದು ಬೇರೆ ಜಾತಿದು ಅಂತ ಅಂದ್ಬಿಟ್ಟು ತಂದಿದ್ದು. ಆಮೇಲೆ ಯಾವಾಗದು ಇಲ್ಲ ಬೇರೆಯವ್ರಿಗೆ ಮಾರಬೇಕು ಅಂತ ಅಂದಾಗ ಯಾವಾಗದು ವಾಪಸ್ ಇಲ್ಲೇ ಉಳ್ಕಂತು, ಬೇಡ ಕೊಡೋದು ನನ್ನ ಹತ್ರನೇ, ಏನಕ್ಕಂದ್ರೆ ಅದು 2 ಹೆಣ್ಣು ಮರಿ ಆಗ್ತು. ಸೊ ನನಗದು ಕೊಡಕ್ಕೆ ಮನಸ್ಸಾಗಲಿಲ್ಲ, ಬೇಡ ನಮ್ಮಲ್ಲೇ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಳಿಸ್ಕೊಂಡು ಇಲ್ಲೇ ಇದೆ ಉಳಿಸ್ಕೊಂಡೆ ಸರ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಇದು ನಾವು ಹೈಡ್ರೋಫೋನಿಕ್ಸ್ ಶುರು ಮಾಡಿದ ಉದ್ದೇಶ ಏನಂತಂದರೆ ನಮಗೆ ಸ್ವಲ್ಪ ಕಾಸ್ಟಿಂಗ್ ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದು ಶುರು ಮಾಡಿದ್ದು. ಸೊ ಮೊದಲನೇದಾಗಿ ನಾವು ರೈತರ ಹತ್ರ 20 ರೂಪಾಯಿ kg ಅನ್ನಂಗೆ ತೊಗೊಂಬರ್ತೀವಿ. ಸೊ ನಾವು RMCಗಳಿಗೆಲ್ಲ ಹೋದರೆ 28-29 ರೂಪಾಯಿವರೆಗೂ ಸಿಗುತ್ತೆ. ಬಟ್ ನಾವು ಏನಂತಂದರೆ ಇದು ನಮಗೆ ಲಾಂಗ್ ಟರ್ಮ್ ಯೂಸೇಜ್ ಬರೋದ್ರಿಂದ ನಾವು ಡೈರೆಕ್ಟ್ ಕ್ವಿಂಟಲ್ ಲೆಕ್ಕದಲ್ಲಿ ರೈತರ ಹತ್ರ ನಾವು ಜೋಳ ತೊಗೊಂಬರ್ತೀವಿ. ಸೊ ನಾವೆಲ್ಲೂ RMC ಇದಾಗಲಿ ತಗೊಳ್ಳಲ್ಲ. ರೈತರ ಹತ್ರ ತಗೊಂಬಂದು ಫಸ್ಟು ನಾವು ನೆನಾಕ್ತೀವಿ, ಒಂದು ದಿವಸ ಪ್ರೋಸೆಸ್ಸು. ಅಲ್ಲಿ ನೆನಾಕಿ 2ನೇ ದಿವಸ ನಾವು ಮೊಳಕೆ ಕಡಿಸ್ತೀವಿ. ಇಲ್ಲಿ ನಾವು ಚೀಲದಲ್ಲಿ ಇಟ್ಟಿದ್ದೀವಿ, ಇಲ್ಲೆಲ್ಲ ನಾವು ಮೊಳಕೆ ಕಡಿಸ್ತೀವಿ. ಕಟ್ಸಾದ್ಮೇಲೆ ಮಾರನೇ ದಿವಸ ನಾವೇನು ಮಾಡ್ತೀವಿ ಅಂತಂದರೆ ಟ್ರೇಗಳಿಗೆ ಹಾಕ್ತೀವಿ. ಸೊ ಟ್ರೇಗಳಿಗೆ ಹಾಕಿದಾಗ ನಾವು ಮೊದಲನೇ ದಿವಸ ಈ ಥರ ಇರುತ್ತೆ. ಸೊ 2ನೇ ದಿವಸ ಸ್ವಲ್ಪ ಪೈರು ಬರುತ್ತೆ. ಸೊ 3ನೇ ದಿವಸ 4ನೇ ದಿವಸ ಆದಂಗೆ ಸ್ವಲ್ಪ ಪೈರು ಜಾಸ್ತಿ ಆಗಿ ಸ್ವಲ್ಪ ಕೆಳಗಡೆ ಎಲ್ಲ ಬೇರು ಬಿಟ್ಕೊಳ್ಳುತ್ತೆ. ಸೊ ಬೇರೆಲ್ಲ ಬಿಡ್ಕೊಂಡಾಗ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಬಂದು ನಮ್ಗೆ ಈ ಥರ ಪ್ರೋಸೆಸ್ ಬರುತ್ತೆ. ಈ ಥರ ಚೆನ್ನಾಗಿ ಒಳ್ಳೆ ಪೈರು ಬಂದು ನಮಗೆ ಕೆಳಗಡೆ ಬೇರು ಸಿಗುತ್ತೆ. ಅದರಲ್ಲಿ ನಮಗೆ ಏನು ಜೋಳ ಇರುತ್ತೆ, ಜೋಳದ ಮೇಲ್ಗಡೆ ಪೈರು ಇರುತ್ತೆ, ಬೇರು ಎಲ್ಲ ಸಿಗೋದ್ರಿಂದ ಸೊ ಮರಿಗಳಿಗೆ ಒಳ್ಳೆ ಫೀಡ್ ಇರುತ್ತೆ ತಿನ್ನೋಕ್ಕೆ. ಸೊ ತುಂಬ ಚೆನ್ನಾಗಿರ್ತವೆ.
ಇದು ಆ್ಯಕ್ಚುಯಲ್ ಪ್ರೋಸೆಸ್ಸು. ನಾವು ಇದಕ್ಕೆ ಜೋಳನೇ ಹಾಕೋಬೇಕು ಅಂತ ಏನಿಲ್ಲ, ನಾವು ಉಳ್ಳಿನೂ ಹಾಕೋಬೋದು, ರಾಗಿನೂ ಹಾಕೋಬೋದು. ಸ್ವಲ್ಪ ದಿನಗಳು ಕಳೆದ ಮೇಲೆ ನಾವು ಬೇರೆ ಬೇರೆ ಥರನೂ ನಾವು ಟ್ರೈ ಮಾಡ್ತೀವಿ. ಅದರಲ್ಲಿ ನಾವು ರಾಗಿನೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ನಾವಿನ್ನೂ ಶುರು ಮಾಡಿಲ್ಲ. ಸೊ ಬಟ್ ಬೇರೆಯವರು ನಮ್ಗೇನು ಸಜೆಷನ್ ಕೊಡೋದು ಅಂತಂದರೆ ಉಳ್ಳಿ ಹಾಕೊಳ್ಳಿ ಅಂತ ನಮ್ಗೆ ಸಜೆಷನ್ ಕೊಡ್ತಾರೆ. ಬಟ್ ಇವೆಲ್ಲ ಟ್ರೈ ಮಾಡಬೇಕು. ಸದ್ಯಕ್ಕೆ ನಾವು ಇದು ಸಕ್ಸಸ್ಫುಲ್ ಆದಮೇಲೆ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇದನ್ನು ಇದು ಮಾಡ್ತಾಯಿದ್ದೀವಿ. ಹೈಡ್ರೋಫೋನಿಕ್ಸ್ ವರ್ಕ್ ಆಗೋದೇ ಬರೀ ವಾಟ್ರ್ ಬೇಸಿಸ್ ಮೇಲೆ. ಸೊ ಈ ವಾಟ್ರ್ ಬೇಸಿಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಕೆಳಗಡೆ ಇಲ್ಲಿ ಏನಾಗುತ್ತೆ ಅಂದರೆ ತೂತಿರುತ್ತೆ. ಕೆಳಗಡೆ ತೂತಿದ್ದಾಗ ತೂತಿಂದ ಕೆಳಗಡೆಯಿಂದ ನೀರು ನೆಕ್ಸ್ಟ್ ಟ್ರೇಗೆ ಬರುತ್ತೆ, ಇಲ್ಲಿಂದ ನೆಕ್ಸ್ಟ್ ಕೆಳಗಡೆ ಹೋಗುತ್ತೆ, ಕೆಳಗಡೆಯಿಂದ ಅದು ಡೌನ್ ಬರುತ್ತೆ. ಸೊ ಏನಂತಂದರೆ ಅವಾಗ ನೀರು ಕೆಳಗಡೆ ಇಳಿತಾ ಬರುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಕಂಟೆಂಟ್ ತಗೊಳುತ್ತೆ, ಅದನ್ನು ಮಿಕ್ಕಿದ್ದು ಕೆಳಗಡೆ ಔಟ್ ಆಗುತ್ತೆ. ಸೊ ಈ ಥರ ಪ್ರೊಸೀಜರಲ್ಲಿ ಇದು ನಡೆಯೋದು. ನಮಗೆ ವಿತಿನ್, ಈಗ ಫಾರ್ ಎಕ್ಸಾಂಪಲ್ ಏನಕ್ಕೆ ನಮಗೆ ಇದು ಕಾಸ್ಟ್ ಎಫೆಕ್ಟಿವ್ ಸಿಕ್ಕಾಬಟ್ಟೆ ರೈತರಿಗೆ ಅಂತಂದರೆ, ನಾವಿದು ಒಂದು ಕ್ರೇಟ್ಗೆ ನಾವು 700 ಗ್ರಾಮ್ ಹಾಕ್ತೀವಿ. ಸೊ 700 ಗ್ರಾಮ್ ನಾವು ತಗೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಅಂತಂದರೆ 14ರಿಂದ 13 ರೂಪಾಯಿ ಬೀಳ್ಬೋದು ಒಂದು ಕ್ರೇಟ್ಗೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಅಂದಾಜಲ್ಲಿ ಹೇಳ್ತಿರೋದು. ಸೊ 14 ರೂಪಾಯಿ ನಾವು ತಗೊಂಡು 7 ದಿವಸಕ್ಕೆ ಅದು 7.5 kg 8 kgವರೆಗೂ ಬೆಳೆಯುತ್ತೆ. ನಾವು 7 kg ನಾವು ಸೈಲೇಜ್ ನಾವು ಪರ್ಚೇಸ್ ಮಾಡಬೇಕು ಅಂತಂದರೆ ಹೆಚ್ಚು ಕಮ್ಮಿ ನಮಗೀಗ ಮಾರ್ಕೆಟಲ್ಲಿ ನಡೀತಿರೋ ಪ್ರೈಸು 7.5ರಿಂದ 8 ರೂಪಾಯಿ ಇದೆ. ಸೊ ಅಲ್ಲಿಗೆ ನಾವು 8 ರೂಪಾಯಿ ತಗೊಂಡ್ರೆ ಹೆಚ್ಚು ಕಮ್ಮಿ 8 kgಗೆ ನಮ್ಗೆ 64 ರೂಪಾಯಿ ಬಿತ್ತು, ನಾವು ಸೈಲೇಜ್ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಅಥವಾ ನಾವು ಬೇರೆ ಕಾನ್ಸಂಟ್ರೇಷನ್ ಫೀಡ್ಗೆ ಹೋಗ್ತೀವಿ ಅಂತಂದರೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಬರೀ ಒಂದು 14 ರೂಪಾಯಿ ನಾವು ಯೂಸೇಜ್ ಮಾಡ್ಕೊಂಡು ನಾವು ಅಪ್ ಟು 7 ಡೇಸ್ ನಾವರೆಗೂ ಕಾಯ್ದರೆ ನಮ್ಗೆ ಬರೀ 14 ರೂಪಾಯಲ್ಲಿ 7.5ರಿಂದ 8 kg ಮೇವು ಸಿಗುತ್ತೆ. ಸೊ ನಾವು ಹಂಗಾಗಿ ಇದು ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ರೈತರಿಗೆ. ಬಟ್ ಇದು ಒಳ್ಳೆ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತವೆ. ನನಗೆ ಗೊತ್ತಿರೋಂಗೆ ಸ್ವಲ್ಪ ಕುರಿಗಳು ಚೆನ್ನಾಗಿ ಮೇಯ್ತವೆ. ನಾವೀಗ ಆಲ್ರೆಡಿ ಕುರಿಗಳಿಗೆ 1.5 ತಿಂಗಳಿಂದ ನಾವು ಇದನ್ನು ಆಲ್ರೆಡಿ ಕೊಡ್ತಾಯಿದ್ದೀವಿ. ಆಲ್ರೆಡಿ ಒಳ್ಳೆ ಮೇವು ತಗೋತಿದೆ. ನಮ್ಗೆ ಇವತ್ತರೆಗೂ ಏನೋ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಏನಂದರೆ ಹಾಕೋ ಪ್ರಮಾಣದಲ್ಲಿ ಸ್ವಲ್ಪ ನಾವು ಕಮ್ಮಿ ಆಗ್ತೀವಿ, ಜಾಸ್ತಿ ಪ್ರಮಾಣದಲ್ಲಿ ನಾವು ಇದನ್ನು ಇದು ಮಾಡಲ್ಲ. ಸರ್ ನಮಗಿದು ಒಂದು ಕ್ರೇಟ್ಗೆ ನಮಗೀಗ ಯಾರು ನಮ್ಗೆ ಹೈಡ್ರೋಫೋನಿಕ್ಸ್ ಯಾರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ಡೀಲರ್, ಅವ್ರೇನು ಹೇಳಿರೋದು ಅಂತಂದರೆ, ನಮಗೊಂದು ಜಗ್ ಕೊಟ್ಟಿದ್ದಾರೆ. ಆ ಜಗ್ಗಲ್ಲಿ ನಮಗೆ 700 ಗ್ರಾಮ್ ನಮ್ಗೆ ಹಿಡಿಯುತ್ತೆ. ಸೊ ಆ 700 ಗ್ರಾಮ್ ಏನಂತಂದರೆ, ನಾವು ಜಾಸ್ತಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಆ ಟ್ರೇಗೆ ನಾವು ಜಾಸ್ತಿನೂ ಹಾಕಬಾರ್ದು. ಮ್ಯಾಕ್ಸಿಮಮ್ ಆ ಜಗ್ಗಿಗೆ ನಮ್ಗೆ ಹಿಡಿಯೋದೆ 700 ಗ್ರಾಮಿಂದ 750 ಗ್ರಾಮ್ ಹಿಡಿಯುತ್ತೆ. ಸೊ ಅದು ನಾವು ಹಾಕ್ಬಿಟ್ಟು ನಾವು ಇದು ಮಾಡ್ತೀವಿ. ನಮಗೆ ಸ್ಪೇಸ್ ಜಾಸ್ತಿ ಉಳಿತು. ಅದು ತುಂಬ ಜಾಸ್ತಿ ಆಗ್ತಾಗಲೂ ನಮಗೆ ಬರೋಲ್ಲ. ಏನಕ್ಕೆ ಅಂತಂದರೆ ಅವಾಗ ಕನ್ಸ್ಟೆಂಟ್ ಆಗುತ್ತೆ. ಕೆಳಗಡೆಯಿಂದ ನಮಗೆ ನೀರು ಔಟ್ ಆಗಬೇಕು. ಸೊ ಆ ನೀರು ಔಟ್ ಆಗಬೇಕು ಅಂತಂದರೆ ನಮ್ಗೆ ಮಧ್ಯೆ ಸ್ವಲ್ಪ ಗ್ಯಾಪ್ ಸಿಗಬೇಕು. ನಮ್ಗೆ ಆ ಗ್ಯಾಪ್ ಸಿಗ್ದಲೇ ನಮ್ಗೆ ನೀರು ಔಟ್ ಆಗಲಿಲ್ಲ ಅಂತಂದಾಗ ಕ್ವಾಲಿಟಿ ಆಫ್ ಇದು ನಮ್ಗೆ ಈ ಥರ ಚೆನ್ನಾಗಿ ನಮ್ಗೆ ಈ ಥರ ಒಳ್ಳೆ ಕ್ವಾಲಿಟಿ ಬರೋಲ್ಲ ನಮ್ಗಾಗ. ಸೊ ನಮ್ಗೇನು ಕೊಟ್ಟಿರ್ತಾರೆ ನಾವು ಇದರಲ್ಲಿ ಇದು ಮಾಡ್ತೀವಿ. ಒಂದು ದಿವಸಕ್ಕೆ ನಾವು 9 ಕ್ರೇಟ್ ಕೊಡ್ತೀವಿ. ನಾವು 9 ಕ್ರೇಟ್ ನಮಗೆ 8 kg ಅಂದರೆ 72 kg ಆಯಿತು. ನಮಗೆ 72 kg ನಾವು ಸೈಲೇಜ್ ಹಾಕೋಕ್ಕೆ ನಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ? 72 kg ನಾವು ಸೈಲೇಜ್ ಹಾಕಬೇಕು ಅಂತ ನಾವು 8 ರೂಪಾಯಿ ತಗೊಂಡ್ರು ನಮಗೆ ಸಿಕ್ಕಾಪಟ್ಟೆ ಕಾಸ್ಟಿಂಗ್ ಆಗುತ್ತೆ. ಬಟ್ ನಾವು ಬರೀ 14 ಅಂದರೆ ನಾವು ಹೆಚ್ಚು ಕಮ್ಮಿ 700 ಗ್ರಾಮ್ ಹಾಕಿದ್ರೆ ನಮಗೆ ಒಂದು 140 ರೂಪೀಸಲ್ಲಿ ನಾವು 64 kg ಬರುತ್ತೆ, 70 kg ಬರುತ್ತೆ ಅಂತಂದರೆ ಇಟ್ ಈಸ್ ವೆರಿ ಈಸಿ ಪ್ರೋಸೆಸ್ಸು. ಮತ್ತು ಇದರಲ್ಲಿ ಏನಾಗುತ್ತೆ ಅಂತಂದರೆ, ಏನು ಬಂದಿರುತ್ತೋ ಪೈರಲ್ಲಿ ಎಲ್ಲನೂ ನಮಗೆ ಅದು ಸೀಡ್ ಬಂದಿರಲ್ಲ. ಅಂದರೆ ಕೆಲವು ಮೊಳಕೆ ಒಡಗಿರ್ತವೆ, ಕೆಲವು ಮೊಳಕೆ ಹೊಡೆದಿರಲ್ಲ. ಬಟ್ ಮ್ಯಾಕ್ಸಿಮಮ್ಮು ನಮಗೆ ಒಂದು 600 ಗ್ರಾಮ್ವರೆಗೂ ನಮಗೆ ಬಂದಿರುತ್ತೆ. ಒಂದು 100 ಗ್ರಾಮ್ ನಮ್ಗೆ ವೇಸ್ಟೇಜ್ ಅಥವಾ ಒಂದು 50 ಗ್ರಾಮ್ ವೇಸ್ಟೇಜ್ ಸಿಗ್ಬೋದು. ಆ ವೇಸ್ಟೇಜ್ ಸಿಕ್ಕಿರೋದನ್ನ ನಾವು ಒಂದು ಸೈಡ್ಗೆ ಹಾಕ್ತೀವಿ. ನಮ್ಮ ಹತ್ರನೇ ಕೋಳಿಗಳಿರೋದ್ರಿಂದ ನಮ್ಗೆ ಅದರಿಂದ ನಮಗೇನು ನಮ್ಗೆ ಲಾಸ್ ಇಲ್ಲ. ನಾವು ಅದನ್ನು ನಾವು ಕೋಳಿಗೆ ಹಾಕ್ಕೊಂಡು ಆ ಫೀಡ್ಸ್ನ ಕೋಳಿ ಕೊಡ್ತೀವಿ. ಚೆನ್ನಾಗಿರೋದನ್ನ ನಾವು ಮರಿಗಳಿಗೆ ಹಾಕ್ತೀವಿ. ನಮ್ಮ ಹತ್ರ ಈಗ 100 ಮರಿ ಇರೋದ್ರಿಂದ ಒಂದು ಮರಿ ಮ್ಯಾಕ್ಸಿಮಮ್ ಅಂದರೆ ಒಂದು 600 ಗ್ರಾಮಿಂದ 700 ಗ್ರಾಮ್ ಗ್ರೀನ್ ಪೌಡರ್ ತಗೊಳುತ್ತೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದೊಂದು ಇದು ಒಂದು 15ರಿಂದ 20 ಪೈರು ತಿನ್ನುತ್ತೆ. ಸೊ ಅದು ತಿಂದಾಗ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಒಂದು ಆಲ್ಮೋಸ್ಟ್ ಒಂದು 650 ಗ್ರಾಮ್ಸ್ವರೆಗೂ ಒಂದು ಮರಿ ಕನ್ಸ್ಯೂಮ್ ಮಾಡುತ್ತೆ. ಸೊ ಹಂಗಾಗಿ ನಾವು ನೋಡ್ತೀವಿ, ಯಾವ್ದಾದ್ರು ಟಗರು ಮರಿಗಳಿಗಾದ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತೀವಿ, 1 kgವರೆಗೂ ಕೊಡ್ತೀವಿ. ಸಣ್ಣ ಮರಿಗಳಿಗಾದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಕೊಡ್ತೀವಿ. ಸೊ ಆ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ಕೊಂಡು ಕೊಡ್ತೀವಿ. ಸರ್, ನೀವು ಇಷ್ಟೊತ್ತು ನಮಗೆ ಈ ಕುರಿ ಸಾಕಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಆ್ಯಸ್ ಅ ಬಿಸ್ನೆಸ್ ಆಗಿ ನೋಡೋದಾದರೆ ಎಷ್ಟೆಲ್ಲ ಬಂಡವಾಳ ಹಾಕಬೇಕು, ಇದರಲ್ಲಿ ಏನೆಲ್ಲ ಕಷ್ಟ ನಷ್ಟಗಳಿದ್ದಾವೆ, ಅದ್ರ ಜೊತೆಗೆ ಬಂಡೂರು ಕುರಿನೇ ಏನಕ್ಕೆ ಸಾಕಾಣಿಕೆ ಮಾಡಬೇಕು, ಅದರಲ್ಲೂ ಈ ಆಹಾರಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಕ್ವಾಲಿಟಿ ಗುಣಮಟ್ಟದ ಆಹಾರ ಅಂತೇಳಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ ಸರ್.
ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಶ್ರೀ ಹರ್ಷಿತ್ ಗೌಡ ಅವರು ನಮಗೆ ಈ ಬಂಡೂರು ಕುರಿ ಸಾಕಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಇವರು ಬ್ರೀಡಿಂಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಬಂಡವಾಳನೂ ಜಾಸ್ತಿ ಹಾಕಿದ್ದಾರೆ. ಅದಲ್ಲದೆ 2 ವರ್ಷಗಳ ನಂತರ ಇವರು ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಅದರ ಜೊತೆಗೆ ತಮ್ಮ ಅನುಕೂಲಕ್ಕಾಗಿ ಸ್ವಲ್ಪ ಖರ್ಚು ಕಡಿಮೆ ಮಾಡೋದಕ್ಕೋಸ್ಕರ ಇದೇನು ಹೈಡ್ರೋಪೋನಿಕ್ಸ್ ಯೂನಿಟ್ ಮಾಡಿದ್ದಾರೆ ಅದ್ರ ಕೂಡ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಇಲ್ಲಿ ಯಾವ ರೀತಿ ಒಂದು ಖರ್ಚು ಕಡಿಮೆ ಮಾಡೋದಕ್ಕೆ ಇದರಲ್ಲಿ ಒಂದು ಮೆಕ್ಕೆಜೋಳವನ್ನು ನಾಟಿ ಮಾಡೋದಾಗಿರ್ಬೋದು, ಎಷ್ಟು ಕ್ರೇಟಲ್ಲಿ ಎಷ್ಟು ಗ್ರಾಮ್ ಹಾಕಿ ಅದರಿಂದ ಎಷ್ಟು ಉತ್ಪನ್ನ ತೆಗೆದ್ರೆ ಎಷ್ಟು ಆದಾಯ ಆಗುತ್ತೆ ಅಂತಲೂ ಹೇಳ್ತಾಯಿದ್ರು. ಅದರ ಜೊತೆಗೆ ವೇಸ್ಟೇಜ್ ಆಗಿದ್ದು ಕೂಡ ನಮ್ಮ ಕೋಳಿಗಳಿಗೆ ನಾವು ಅದನ್ನು ಆಹಾರವಾಗಿ ಉಪಯೋಗಿಸ್ತೀವಿ ಅಂತ ಕೂಡ ಹೇಳ್ತಾಯಿದ್ರು. ಇಷ್ಟೆಲ್ಲ ಅನುಕೂಲಕರ ಒಂದು ಮಾಹಿತಿಗಳನ್ನು ಮಾಡಿಕೊಂಡು ಒಂದು ಈ ಕುರಿ ಸಾಕಾಣಿಕೆಯ ಒಂದು ನಿಟ್ಟಿನಲ್ಲಿ ಇವರು ಹಾದಿ ಸಾಕ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನೋಡಬೇಕು ಇವ್ರದ್ದು ಇನ್ನೂ ಏನಾಗುತ್ತೆ ಈ ಐಸಿರಿ ಕುರಿ ಸಾಕಾಣಿಕೆ ಅಂತೇಳಿ. ಸದ್ಯಕ್ಕೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.